ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ C20 ಸಿಲೆಬಸ್ನ ಪ್ರಾಕ್ಟಿಕಲ್ ಎಕ್ಸಾಮ್ ಮತ್ತು ಥಿಯರಿ ಎಕ್ಸಾಮ್ ನೋಡಿ. C20 ಎಕ್ಸಾಮ್ನ ಪ್ರಾಕ್ಟಿಕಲ್ ಎಕ್ಸಾಮು ನಾಳೆಯಿಂದನೇ ಶುರುವಾಗುತ್ತೆ. ಸೊ ಆಲ್ಮೋಸ್ಟು ಸಾಟರ್ಡೇನೇ ಸುಮಾರು ಕಾಲೇಜುಗಳಲ್ಲಿ ಹಾಲ್ ಟಿಕೆಟ್ನ ಕೊಟ್ಟಿದ್ದಾರೆ. ಇನ್ನು ಕೆಲವು ಕಾಲೇಜುಗಳಲ್ಲಿ ಇವತ್ತು ಮ್ಯಾಕ್ಸಿಮಮ್ ಕೊಡ್ಬೋದು. ಏನಕ್ಕೆ ನಾಳೆಯಿಂದ ಅಂತ ಹೇಳ್ತೇನೆ ಅಂತಂದರೆ, ಮ್ಯಾಕ್ಸಿಮಮ್ ಕಾಲೇಜುಗಳಿಗೆ ಸಾಟರ್ಡೇನೇ ಎಕ್ಸಾಮ್ನರ್ಸ್ ಲಿಸ್ಟನ್ನ ಬಿಟ್ಟಿದ್ದಾರೆ. ಅಂದರೆ ಯಾರ್ಯಾರು ಲ್ಯಾಬ್ ಎಕ್ಸಾಮ್ಗಳು ಅಟೆಂಡ್ ಮಾಡಬೇಕು ಅನ್ನೋದನ್ನು ಬಿಟ್ಟಿದ್ದಾರೆ. ಹಾಗಾಗಿ ಇವತ್ತು ಕಾಲೇಜುಗಳಿಗೆ ಬಂದಾದ ಮೇಲೆ ಅವುಗಳನ್ನ ಅಪ್ಡೇಟ್ ಮಾಡಿಕೊಂಡು ಟೈಮ್ ಟೇಬಲ್ ಕೊಟ್ಕೊಂಡು ನಿಮಗೆ ಟ್ಯೂಸ್ಡೇ ಅಷ್ಟೊತ್ತಿಗೆ ಅವರು ಅಂದರೆ ನಾಳೆ ಅಷ್ಟೊತ್ತಿಗೆ ಲ್ಯಾಬ್ ಎಕ್ಸಾಮ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಆದಷ್ಟು ಹಾಲ್ ಟಿಕೆಟ್ನ ಕರೆಕ್ಟ್ ಮಾಡ್ಕೊಳ್ಳಿ. ಅಂದಾಗೆ ನೀವು ನಾನು ನೋಡ್ತಾ ಇದ್ದೀರಾ ಮ್ಯಾಥ್ಸ್ ವಿತ್ ಮೀ ವೆಬ್ಸೈಟ್ನ. ಸೊ ನಾನು ಇನ್ನೂ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು ವಿದ್ಯಾರ್ಥಿಗಳು ಕೇಳ್ತಾರೆ ಇದ್ದೀರಾ, AMT ಪಾಸಿಂಗ್ ಪ್ಯಾಕೇಜು ಅಥವಾ FST ಪಾಸಿಂಗ್ ಪ್ಯಾಕೇಜು ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಪಾಸಿಂಗ್ ಪ್ಯಾಕೇಜು, ಸುಮಾರು ಪಾಸಿಂಗ್ ಪ್ಯಾಕೇಜುಗಳು. ಅಂದರೆ ನಾನು ಯಾವುದೆಲ್ಲ ಪಾಸಿಂಗ್ ಪ್ಯಾಕೇಜಸ್ ಮಾಡಿದ್ದೀನೋ ಅದೆಲ್ಲ ನನ್ನ ಮೊಬೈಲ್ ಆ್ಯಪಲ್ಲಿದೆ. ಸೊ ಇನ್ನು ಕೆಲವ್ರು ಗೊತ್ತಿಲ್ಲದೆ ಇರೋರಿಗೆ ಮೊಬೈಲ್ ಆ್ಯಪೇ ಅಲ್ಲ ನಂದು. ಯಾರನ್ನ ಅಕಸ್ಮಾತ್ ನೀವು ವೆಬ್ಸೈಟನ್ನು ಯೂಸ್ ಮಾಡ್ತೀರಾ ಅಂತಂದರೆ LMS.mathswithme ನೋಡ್ತಾ ಇದ್ದೀರಾ ನೀವಿಲ್ಲಿ. ಈ LMS.mathswithme ಟೈಪ್ ಮಾಡಿದ್ರೆ ಕೂಡ ನಿಮಗೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಆ್ಯಪ್ ಯಾರ್ಯಾರು ವರ್ಕ್ ಆಗ್ತಾ ಇಲ್ಲ, ಆ್ಯಪು ಇಷ್ಟರಲ್ಲೇ ವರ್ಕ್ ಆಗುತ್ತೆ. ಸೊ ಆ್ಯಪ್ ಯಾರ್ಯಾರು ವರ್ಕ್ ಆಗ್ತಾ ಇಲ್ಲ ಅವ್ರೇನು ಮಾಡಿ ಈ ವೆಬ್ಸೈಟಲ್ಲಿ ನೋಡ್ಬೋದು. ಸರ್ ಎಲ್ಲಿದೆ ಕೋರ್ಸಸ್ ಅನ್ನೋದಾದರೆ, ಸೊ ಇಲ್ಲಿ ನೋಡ್ತೀರಾ ಕೋರ್ಸಸ್ ಅಂತ, ಇಲ್ಲಿ ಅವೈಲೇಬಲ್ ಇರುತ್ತೆ ನಿಮಗೆ ಕೋರ್ಸಸ್ಸು. ಈ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ತೀರಾ. ಸೊ ಇಂಜಿನಿಯರಿಂಗ್ ಮ್ಯಾಥ್ಸ್ ಕೂಡ ಇದೆ, ಎಲೆಕ್ಟ್ರಿಕಲ್ ಪಾಸಿಂಗ್ ಪ್ಯಾಕೇಜಸ್ ಅಂತ ಹೊಡೆದಾಗ ಸುಮಾರು ಕೇಳ್ತಿರುವಂಥ ಎಲೆಕ್ಟ್ರಿಕಲ್ ಪಾತ್ವೇ ಇರ್ಬೋದು, FST ನೋಡಿ. ಇಲ್ಲಿ ನಿಮಗೆ ಇಂಡಸ್ಟ್ರಿಯಲ್ ಆಟೋಮೇಷನ್ನು. ಸೊ ಪವರ್ ಇಂಜಿನಿಯರ್ನ ನಾನು ಜಸ್ಟ್ ಇದನ್ನು ಓಪನ್ ಮಾಡಿದ್ದೀನಿ. ಇದರಲ್ಲಿ ನನ್ನ ಕೋರ್ಸ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ, ಸಾರಿ ಫಾರ್ ದಟ್. ಸೊ ಇಲ್ಲಿ ನಿಮ್ಗೆ ಎಲೆಕ್ಟ್ರಿಕಲ್ ಯುಟಿಲಿಟಿ ಇದೆ ಸುಮಾರು. ಅಂದರೆ ಈಗ 20 ಸೀರೀಸು ಅಂದರೆ ಮ್ಯಾಥಮೆಟಿಕ್ಸ್ ಎಸ್ಪೆಷಲಿ ಮ್ಯಾಥ್ಸ್ನ ಕೆಲವರು ಕನ್ಫ್ಯೂಸ್ ಮಾಡ್ಕೋತೀರಾ, ಸರ್ C25 C20 ಅಂತ. ನಾನು ಹೇಳೋದು ನಿಮಗೆ, ಆದಷ್ಟು C20 ಮ್ಯಾಥ್ಸ್ ಯಾರ್ಯಾರು ಪೆಂಡಿಂಗ್ ಇದೆ ಅವ್ರು ಮುಗಿಸ್ಕೊಳ್ಳಿ. ಈಗ ಸಿಲೆಬಸ್ ಮುಗಿದಿದೆ. ಅದೇ ರೀತಿ ಡಿಪ್ಲೊಮಾ ನೋಡಿದಾಗ PMS ಡಿಪ್ಲೊಮಾ ಮ್ಯಾಥ್ಸು, ಸೊ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ ಎಲೆಕ್ಟ್ರಿಕಲ್ ಯುಟಿಲಿಟಿ, ಡಿಪ್ಲೊಮಾ ಮ್ಯಾಥ್ಸ್ ನ್ಯೂ ರಿಡ್ಯೂಸ್ಡು. ಇದು ಬಂದು ಯಾರು ನೋಡಬೇಕಪ್ಪ ಅಂತಂದರೆ ಮ್ಯಾಥಮೆಟಿಕ್ಸನ್ನು ಲಾಸ್ಟ್ ಟೈಮಲ್ಲಿ ಸಿಲೆಬಸ್ ಚೇಂಜ್ ಆಯಿತು. ಯಾರು C20 ಸಿಲೆಬಸ್ ಅವ್ರು ನೋಡಬೇಕಾಗಿರೋಂಥದ್ದು. ಅದೇ ರೀತಿಯಾಗಿ PMS ಕೂಡ ರಿಡ್ಯೂಸ್ಡ್ ಸಿಲೆಬಸ್ ಇಲ್ಲಿದೆ. ENC ಪಾತ್ವೇಗೆ ಬಂದ IoT ಮತ್ತು ESC ಆಟೋಮೇಷನ್ ಇದೆ. ಸೊ DCT ನಿಮಗೆಲ್ಲ ಗೊತ್ತೇ ಇದೆ. ಸೊ DCT ಕೋರ್ಸ್ ಕೂಡ ನಾವು ಅಪ್ಡೇಟ್ ಮಾಡಿದ್ದೀರಿ. ಅದೇ ರೀತಿಯಾಗಿ ಮೆಕ್ಯಾನಿಕಲ್ದು AR ಪಾತ್ವೇ, 20ME, AMT, MFE. ಸೊ AMT ಕೂಡ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ಅದೇ ರೀತಿಯಾಗಿ ಕಂಪ್ಯೂಟರ್ ಸೈನ್ಸ್ದು ಸೈಬರ್ ಸೆಕ್ಯೂರಿಟಿ ಒಂದು ಅವೈಲೇಬಲ್ ಇದೆ. ಸೊ ಇನ್ನು ಎಲೆಕ್ಟ್ರಿಕಲ್ ನಾನು ಹೇಳಿದೆ. ಇನ್ನು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸು ಇದು ಹೊಸದಾಗಿ ಅಪ್ಡೇಟ್ ಆಗಿರೋದು. ನೀವು ನೆಕ್ಸ್ಟ್ ಯಾರೆಲ್ಲ ಇಂಜಿನಿಯರಿಂಗ್ ಹೋಗ್ತೀರಾ ಅವ್ರಿಗಿದು ತುಂಬಾ ಯೂಸ್ ಆಗುತ್ತೆ. ಓಕೆನಾ? ಸೊ ಇನ್ನು ಜೊತೆಲಿ ನೀವು ನೋಡಬೇಕಾಗಿರೋದು ಏನಪ್ಪ ಅಂತಂದರೆ, ನೋಡಿ ಇದು C20 ಅವರ ಈಗಿರುವಂತಹ ಸಿಲೆಬಸ್ಸು. ಓಕೆನಾ? ಸೊ ಇದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿಕೊಂಡು ನೀವು ಬೈ ಮಾಡ್ಕೊಳ್ಬೋದು, ಎನ್ರೋಲ್ ಮಾಡ್ಕೊಬೋದು. ಸೊ ಈ ಥರ ನಿಮಗೆ ಟಾಪ್ ಕೋರ್ಸಸ್ ಯಾವುದೆಲ್ಲ ಇದ್ದಾವೆ ಪಾಸಿಂಗ್ ಪ್ಯಾಕೇಜಸ್ಸು ಅವೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ. ಓಕೆನಾ? ಈಗ ಹೊಸದಾಗಿರುವಂತಹ C25 ಮ್ಯಾಥ್ಸ್ ಏನಿದೆ, ಸೊ C25 ಮ್ಯಾಥ್ಸ್ ಕೂಡ ನಾವೀಗ ಅಪ್ಡೇಟ್ ಮಾಡಿದ್ದೀರಿ. C25 ಮ್ಯಾಥ್ಸ್ ಅಂತೂ ಈಗ ಲೇಟೆಸ್ಟಾಗಿ ನೀವು ನೋಡಿದ್ದೆ ಆದರೆ ಮ್ಯಾಕ್ಸಿಮಮ್ ಇರುವಂತಹ ಎಲ್ಲ ಕೋರ್ಸಸ್ಸು ಈಗ ಅಪ್ಡೇಟ್ ಆಗಿದೆ. ಅಂದರೆ ಯಾವ್ಯಾವ ನಿಮಗೆ ಇದು ಬೇಕಾಗಿದೆ ಕಂಟೆಂಟು, ಈ ಕಂಟೆಂಟ್ ಆಲ್ರೆಡಿ ನಿಮಗೆ ರೆಡಿ ಇದೆ C25 ಮ್ಯಾಥ್ಸಲ್ಲಿ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. C25 ಮ್ಯಾಥ್ಸದು ಈಗ ಕೋರ್ಸದು ರೆಡಿ ಇದೆ. ಅದು ಕೂಡ ನೀವು ನೋಡ್ಕೊಬೋದು, ಫಾಲೋ ಮಾಡ್ಕೊಬೋದು. ಸೊ ಇದು ನಿಮಗೆ ಬೇಕಾಗಿರುವಂತಹ ಮಾಹಿತಿ. ಮತ್ತು ಇನ್ನೊಂದು ನಾನು ಏನು ಹೇಳ್ತೀನಿ, ಸುಮಾರು ಕೆಲವು ವಿದ್ಯಾರ್ಥಿಗಳು ಯಾರೋ ಬೇರೆಯವರು ನನ್ನ ಗ್ರೂಪಲ್ಲಿ ಜಾಯ್ನ್ ಆಗಿ, ಸರ್ ಇದು ರವಿ ಆರ್ ನನಗೆ ಸರ್ ಅವ್ರದ್ದು ಅಂತೇಳಿ ಕೆಲವರು ಬೇರೆ ಕೋರ್ಸನ್ನು ಸೇಲ್ ಮಾಡಿ ಅವರ ಆ್ಯಪನ್ನು ಯೂಸ್ ಮಾಡೋಕ್ಕೆ ಹೇಳಿ ಒಂದು 2-3 ಸ್ಟೂಡೆಂಟ್ಸ್ ಮೋಸ ಹೋಗಿದ್ದಾರೆ. ಸೊ ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫಿಷಿಯಲ್ ಆಗಿ ನಾನು ಯಾವುದೇ ಒಂದು ರೀಸನ್ ನಾನೇ ಕಾಲ್ ಮಾಡಿ ಕೇಳೋದಿಲ್ಲ. ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೀವಾಗಿ ನನಗೆ ಕಾಲ್ ಮಾಡೋವರೆಗೂ ನಾನಾಗಿ ಯಾವ ವಿದ್ಯಾರ್ಥಿಗಳಿಗೂ ಕಾಲ್ ಮಾಡಿ ಈ ಥರ ಕೋರ್ಸ್ ತೊಗೋತೀರಾ ಅಂತ ನಾನು ಕೇಳಲ್ಲ.
ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಆ ಥರ ಏನೋ ಕಾಲ್ ಬಂದರೆ ಅದು ನಂದಾಗಿರಲ್ಲ, ಯಾರೋ ಥರ್ಡ್ ಪಾರ್ಟಿಯವ್ರದ್ದಾಗಿರುತ್ತೆ. ಸೊ ಇದಕ್ಕೆ ಎಕ್ಸಾಂಪಲ್ಲು ಬಳ್ಳಾರಿಯಿಂದ ಕವಿತಾ ಇರ್ಬೋದು, ರೀಸೆಂಟಾಗಿ ಒಬ್ಬರು ನಾಗರಾಜು ಅಂತೇಳಿ, ಅದೇ ರೀತಿ ನಾಗಭೂಷಣ್ ಅಂತ ಹೇಳಿ ಸುಮಾರು ವಿದ್ಯಾರ್ಥಿಗಳು ಕಾಲ್ ಮಾಡಿ ಹೇಳಿದ್ರು, ಸರ್ ಈ ಥರ ನಾವು ಲಾಸ್ಟ್ ಇಯರ್ ನನಗೆ ಈ ಥರ ಹೇಳ್ಬಿಟ್ಟು ಮೋಸ ಮಾಡಿಬಿಟ್ರು ಅಂತೇಳಿ. ಸೊ ಅದಕ್ಕೆ ನೀವು ಅವಕಾಶ ಮಾಡ್ಕೊಳಕ್ಕೆ ಹೋಗಬೇಡಿ. ನಾನಾಗೆ ಯಾರಿಗೂ ಕಾಲ್ ಮಾಡಿ ಕೋರ್ಸ್ ತೊಗೊಳ್ಳಿ ಅಂತ ಕೇಳಲ್ಲ. ಸೊ ನೀವು ಫೋನ್ ಮಾಡಿದ್ರೆ ಮಾತ್ರ ನಾನು ನಿಮಗೆ ಹೆಲ್ಪ್ ಮಾಡೋಕ್ಕೆ ಸಾಧ್ಯ. ಮತ್ತು ಆ್ಯಪ್ನ ಬಗ್ಗೆ ಕೆಲವು ವಿದ್ಯಾರ್ಥಿಗಳು, ಸರ್ ಆ್ಯಪು ಅಪ್ಡೇಟ್ ಆಗಿಲ್ಲ ಅಂತ ಹೇಳ್ತಿದ್ರು. ನೋಡಿ, ಆ್ಯಪ್ದು ಡೀಟೇಲ್ಸು ನೋಡಿ ಅವೈಲೇಬಲ್ ಇದೆ. ಇನ್ ಕೇಸ್ ನಿಮಗೆ ಆ್ಯಪ್ ಅಪ್ಡೇಟ್ ಆಗ್ತಾಯಿಲ್ಲ ಅಂತಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಅದೇನು ಪ್ರಾಬ್ಲಮ್ ಅಂತ ನಾನು ಸಾಲ್ವ್ ಮಾಡ್ತೀನಿ, ಓಕೆನಾ. ಸೊ ನೋಡ್ತಾ ಇದ್ದೀರಾ, ಇದೇ ಇರುತ್ತೆ. ಕೆಲವು ಹುಡುಗರು, ಸರ್ ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿ ಅಂತ ಹೇಳ್ತೀರಾ. ಕೆಲವೊಂದು ಫೈನಾನ್ಷಿಯಲ್ ಕ್ರೈಸಿಸಿಂದ ನಾವು ಅದನ್ನು ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ಏನೆಲ್ಲ ಮ್ಯಾಥಮೆಟಿಕ್ಸ್ ಇರ್ಬೋದು, PMS ಇರ್ಬೋದು, ಇದೆಲ್ಲ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ, ಅದನ್ನು ನೋಡ್ಕೊಳ್ಳಿ. C20 ಅವರಿಗೆ ಲೈವ್ ಕ್ಲಾಸಸ್ ಬೇಕು ಅಂದರೆ ನನಗೆ ಈ ಒಂದು ವಿಡಿಯೋಗೆ ಎಷ್ಟು ಜನ ಲೈವ್ ಕ್ಲಾಸ್ ಬೇಕು ಅಂತ ಹೇಳ್ತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. C20 ಅವರಿಗೆ ನಾನು ಲೈವ್ ಕ್ಲಾಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ. ಸೊ ಈ ವೀಕಿಂದನೇ ನಾನು ಲೈವ್ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಹೇಳಿದಾಗೆ ಸೊ ಮೋಸ ಹೋಗೋಕ್ಕೆ ಹೋಗಬೇಡಿ. ನಾನೇ ಯಾವುದೇ ಕಾರಣಕ್ಕೂ ಕಾಲ್ ಮಾಡಲ್ಲ, ನೀವು ಕೋರ್ಸ್ ತೊಗೊಳ್ಳಿ ಅಂತ ನಾನು ಫೋರ್ಸ್ ಮಾಡೋದಿಲ್ಲ. ಸೊ ನನ್ನ ಕಂಟೆಂಟ್ನ ಆ ಥರ ನಾನು ಈಸಿಯಾಗಿ ಬೇರೆ ಯಾರೋ ಒಬ್ಬರಿಂದ ಫ್ರಾಡ್ ಆಗೋಕ್ಕೆ ಇಷ್ಟ ಆಗಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್.